ವರ್ಸಸ್ ಸೌತ್ ಆಫ್ರಿಕಾ ನಡುವಿನ ಟಿ20 ಸರಣಿ ಸದ್ಯ ರೋಚಕ ಘಟ್ಟದಲ್ಲಿದೆ. ಸರಣಿಯ ಮೂರನೇ ಪಂದ್ಯ ಇವತ್ತು ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಎರಡೂ ತಂಡಗಳು ಆಲ್ರೆಡಿ ಒಂದೊಂದು ಪಂದ್ಯಗಳನ್ನ ಗೆದ್ದು ಟೈ ಆಗಿರೋದ್ರಿಂದ ಈ ಮ್ಯಾಚ್ ಗೆದ್ದವರಿಗೆ ಬಿಗ್ ಅಡ್ವಾಂಟೇಜಸ್ ಸಿಗಲಿದೆ. ಅಂಡ್ ಸೋತವರು ಮುಂದಿನ ಎರಡೂ ಪಂದ್ಯಗಳಲ್ಲೂ ಕೂಡ ಡೂ ಆರ್ ಡೈ ಎನ್ನುವಂತೆಯೇ ಆಡಬೇಕಾಗುತ್ತೆ. ಸೊ ಇವತ್ತಿನ ಪಂದ್ಯವನ್ನ ಗೆಲ್ಲೋದು ಭಾರತಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿದ್ರೂ ಕೂಡ ಒಂದಷ್ಟು ಚಾಲೆಂಜಸ್ಗಳಿವೆ. ಸೊ ಏನೆಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 5 ಪಂದ್ಯಗಳ ಸರಣಿಯಲ್ಲಿ ಕಟಕ್ನಲ್ಲಿ ನಡೆದ ಮೊದಲ ಪಂದ್ಯದಲ್ಲಿ ಭಾರತ 101 ರನ್ಗಳ ಬೃಹತ್ ಅಂತರದಲ್ಲಿ ಗೆದ್ದು ಬೀಗಿತ್ತು. ಬಟ್ ಚಂಡೀಗಢನಲ್ಲಿ ನಡೆದ ಎರಡನೇ ಪಂದ್ಯದಲ್ಲಿ 51 ರನ್ಗಳಿಂದ ಸೋಲು ಕಂಡಿತ್ತು. ಈಗ ಮೂರನೇ ಪಂದ್ಯ ಧರ್ಮಶಾಲಾದಲ್ಲಿ ನಡೆಯಲಿದ್ದು ಉಭಯ ತಂಡಗಳಿಗೂ ಕೂಡ ಗೆಲ್ಲಲೇಬೇಕಾದಂತ ಪ್ರೆಷರ್ ಇದೆ. ಅದರಲ್ಲೂ ಕಳೆದ ಮ್ಯಾಚ್ ಅಲ್ಲಿ ಸೋತಿರುವಂತಹ ಭಾರತ ಈ ಪಂದ್ಯದಲ್ಲಿ ಗೆದ್ದು ಕಮ್ ಬ್ಯಾಕ್ ಮಾಡಲೇಬೇಕಿದೆ. ಸರಣಿ ಗೆಲ್ಲಬೇಕು ಅಂದ್ರೆ ಭಾರತಕ್ಕೆ ಈ ಪಂದ್ಯ ಮುಖ್ಯ. ಪ್ರಸ್ತುತ ಸರಣಿಯಲ್ಲಿ ಭಾರತ ಗೆಲ್ಲಬೇಕು ಅಂದ್ರೆ ಇವತ್ತು ನಡೆಯಲಿರುವಂತಹ ಮೂರನೇ ಪಂದ್ಯದಲ್ಲಿ ಗೆಲ್ಲಲೇಬೇಕು. ಆಲ್ರೆಡಿ ಒಂದರಲ್ಲಿ ಗೆದ್ದು ಒಂದರಲ್ಲಿ ಸೋತಿರುವಂತಹ ಎರಡೂ ತಂಡಗಳಿಗೆ ಇವತ್ತಿನ ಪಂದ್ಯ ಸೇರಿದಂತೆ ಇನ್ನ 3 ಪಂದ್ಯಗಳು ಬಾಕಿ ಇವೆ. ಹೀಗಾಗಿ ಇವತ್ತಿನ ಪಂದ್ಯವನ್ನ ಗೆಲ್ಲೋರಿಗೆ ಸರಣಿ ಕೈವಶ ಮಾಡಿಕೊಳ್ಳೋದು ಈಸಿ ಆಗುತ್ತೆ, ಹಾಗೆ ಹೆಚ್ಚಿನ ಅವಕಾಶ ಇರುತ್ತೆ. ಉಳಿದ 2 ಪಂದ್ಯಗಳಲ್ಲಿ ಅಟ್ಲೀಸ್ಟ್ ಒಂದನ್ನ ಗೆದ್ದುಕೊಂಡ್ರು ಕೂಡ ಸರಣಿಯನ್ನ ಕೈವಶ ಮಾಡಿಕೊಳ್ಳಬಹುದು. ಒಂದ್ ವೇಳೆ ಸೋತ್ರೆ ಮುಂದಿನ 2 ಪಂದ್ಯಗಳಲ್ಲೂ ಕೂಡ ಮಸ್ಟ್ ಅಂಡ್ ಶುಡ್ ಗೆಲ್ಲಲೇಬೇಕಾದಂತ ಒತ್ತಡಕ್ಕೆ ಸಿಲುಕ್ತಾರೆ. ಹೀಗಾಗಿ ಬೆಟರ್ ಆಪ್ಷನ್ ಅಂದ್ರೆ ಇವತ್ತಿನ ಪಂದ್ಯವನ್ನ ಗೆಲ್ಲೋದು. ಕಳೆದ ಪಂದ್ಯದಲ್ಲಿ ಮುಗ್ಗರಿಸಿರುವಂತಹ ಭಾರತಕ್ಕೆ ಇವತ್ತಿನ ಮ್ಯಾಚ್ ಅಲ್ಲಿ ಒಂದಷ್ಟು ಸವಾಲುಗಳು ಕೂಡ ಇವೆ. ಏನೆಲ್ಲ ಅನ್ನೋದನ್ನ ನೋಡ್ತಾ ಹೋಗೋಣ. ಟಾಪ್ ಆರ್ಡರ್ ಬ್ಯಾಟಿಂಗ್ ನಲ್ಲಿ ನಿರೀಕ್ಷಿತ ರನ್ಸ್ ಬರ್ತಾ ಇಲ್ಲ. ಕಟಕ್ನಲ್ಲಿ ನಡೆದಂತ ಮೊದಲ ಪಂದ್ಯದಲ್ಲಿ ಭಾರತ ಗೆದ್ರೂ ಕೂಡ ಅವತ್ತಿನ ಬ್ಯಾಟಿಂಗ್ ಲೈನ್ ಅಪ್ ತುಂಬಾನೇ ವರ್ಸ್ಟ್ ಆಗಿತ್ತು. ಅವತ್ತು ಹಾರ್ದಿಕ್ ಪಾಂಡ್ಯ ಅವರು ಬಿಗ್ ಸ್ಕೋರ್ ಅನ್ನ ಕಲೆ ಹಾಕಿದ್ರಿಂದ, ಅಂದ್ರೆ 50+ ರನ್ಗಳನ್ನ ಕಲೆ ಹಾಕಿದ್ರಿಂದ 170+ ರನ್ಸ್ ಬಂದಿತ್ತು. ಹಾಗೆ ಬೌಲಿಂಗ್ ನಲ್ಲಿ ಅದ್ಭುತವಾಗಿ ಡಿಫೆಂಡ್ ಮಾಡಿಕೊಂಡು 70+ ರನ್ಸ್ಗೆ ಸೌತ್ ಆಫ್ರಿಕಾವನ್ನ ಆಲ್ ಔಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ರು. ಹೀಗಾಗಿ ಆ ಪಂದ್ಯದ ಗೆಲುವಿನ ಸಂಪೂರ್ಣ ಕ್ರೆಡಿಟ್ ಬೌಲರ್ಗಳಿಗೆ ಸಿಗುತ್ತೆ. ಇನ್ನು ಎರಡನೇ ಪಂದ್ಯದಲ್ಲಿ ಬ್ಯಾಟಿಂಗ್ ಅಂತೂ ತುಂಬಾನೇ ವೀಕ್ ಆಗಿತ್ತು ಭಾರತದ್ದು. ಇಲ್ಲೂ ಕೂಡ ಕ್ಯಾಪ್ಟನ್ ಹಾಗೆ ವೈಸ್ ಕ್ಯಾಪ್ಟನ್ ಸೇರಿದಂತೆ ಟಾಪ್ ಆರ್ಡರ್ ಬ್ಯಾಟರ್ಗಳಿಂದ ನಿರೀಕ್ಷಿತ ರನ್ಸ್ ಬರಲಿಲ್ಲ. ಬಟ್ ತಿಲಕ್ ವರ್ಮಾ 60+ ರನ್ಗಳನ್ನ ಕಲೆ ಹಾಕಿ ಹೈಯೆಸ್ಟ್ ಸ್ಕೋರರ್ ಆದ್ರೂ, ಜೊತೆಗೆ ಇಂಡಿವಿಜುವಲ್ ಆಗಿ ಹೋರಾಡಿದ್ರು ಕೂಡ ತಂಡ ಗೆಲ್ಲೋಕೆ ಸಾಧ್ಯವಾಗಲಿಲ್ಲ. ಹೀಗಾಗಿ ಟಾಪ್ ಆರ್ಡರ್ ಬ್ಯಾಟಿಂಗ್ ನಲ್ಲಿ ಇವತ್ತು ಕೂಡ ನಿರೀಕ್ಷಿತ ಪ್ರದರ್ಶನ ಬಂದ್ರೆ ಮಾತ್ರ ಇವತ್ತಿನ ಪಂದ್ಯವನ್ನ ಗೆಲ್ಲೋಕೆ ಸಾಧ್ಯವಾಗುತ್ತೆ. ಇದು ಭಾರತಕ್ಕೆ ಇರುವಂತ ಪ್ರಮುಖ ಚಾಲೆಂಜ್ ಅಂದ್ರೆ ಬ್ಯಾಟಿಂಗ್. ಅಂಡ್ ಮುಂದಿನ 2 ಪಂದ್ಯಗಳ ಪ್ರೆಷರ್ ತೆಗಬೇಕು ಅಂದ್ರೆ ಗೆಲ್ಬೇಕು. ಈಗ ಆಲ್ರೆಡಿ ಇದು 3ನೇ ಪಂದ್ಯ ಆಗಿರೋದ್ರಿಂದ ಸರಣಿ ಸದ್ಯ ಟೈ ಆಗಿದೆ. ಈ ಪಂದ್ಯ ಬಿಟ್ರೆ ನೆಕ್ಸ್ಟ್ ಉಳಿದ 2 ಪಂದ್ಯಗಳಿರುತ್ತೆ. ಸೊ ಇವತ್ತಿನ ಪಂದ್ಯವನ್ನ ಗೆದ್ದಾಗ ಮುಂದಿನ 2 ಪಂದ್ಯಗಳಲ್ಲಿ ಅಟ್ಲೀಸ್ಟ್ ಒಂದನ್ನ ಗೆದ್ರು ಕೂಡ ಸರಣಿ ಕೈವಶವಾಗುತ್ತೆ. ಇಲ್ಲದೇ ಇದ್ರೆ ಮುಂದಿನ 2 ಪಂದ್ಯಗಳನ್ನು ಗೆಲ್ಲಲೇಬೇಕಾದಂತ ಪ್ರೆಷರ್ ಶುರುವಾಗುತ್ತೆ. ಸೊ ಅಂಥ ಟೈಮಲ್ಲಿ ನಿರೀಕ್ಷಿತ ಪ್ರದರ್ಶನ ಬರೋದು ಕಷ್ಟವಾಗಬಹುದು. ಹೀಗಾಗಿ ಸಿಂಪಲ್ ಅಂತಂದ್ರೆ ಇವತ್ತಿನ ಪಂದ್ಯವನ್ನ ಗೆದ್ರೆ ಮುಂದಿನ 2 ಪಂದ್ಯಗಳಲ್ಲಿ ಸ್ವಲ್ಪ ಈಸಿಯಾಗಿ ಆಡಬಹುದು. ಅಂಡ್ ನೆಕ್ಸ್ಟ್ ಇನ್ನೊಂದೇನಂತಂದ್ರೆ ಅಜೇಯ ಗೆಲುವಿನ ದಾಖಲೆ ಉಳಿಸಿಕೊಳ್ಳುವಂತ ಸವಾಲು ಇದೆ. ನಿಮ್ಗೆಲ್ಲ ಗೊತ್ತೇ ಇದೆ, ಭಾರತ 2024ರ ಟಿ20 ವಿಶ್ವಕಪ್ ಬಳಿಕ ಯಾವುದೇ ಟಿ20 ಸರಣಿಯನ್ನ ಸೋತೇ ಇಲ್ಲ. ಪಂದ್ಯಗಳನ್ನ ಸೋತಿದ್ದಾರೆ ನಿಜ, ಬಟ್ ಒಂದೇ ಒಂದು ಸರಣಿಯನ್ನು ಕೂಡ ಕಳ್ಕೊಂಡಿಲ್ಲ. ಅದು ಅಲ್ಲದೆ ಇನ್ನು ಇತ್ತೀಚೆಗೆ ನಡೆದಿದ್ದಂತ ಏಷ್ಯಾ ಕಪ್ ಟೂರ್ನಿಯಲ್ಲಿ ಅಜೇಯವಾಗಿ ಫೈನಲ್ಗೆ ಲಗ್ಗೆಯಿಟ್ಟು ಟ್ರೋಫಿಯನ್ನು ಕೂಡ ಗೆದ್ದಿದ್ರು. ಹೀಗಾಗಿ ಟಿ20ನಲ್ಲಿ ಅದ್ಭುತ ದಾಖಲೆಯನ್ನು ಉಳಿಸ್ಕೊಳ್ಬೇಕಾದಂತ ಸವಾಲು ಕೂಡ ಇದೆ. ಅಂಡ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಪಂದ್ಯಗಳನ್ನ ಸೋಲದಂತ ದಾಖಲೆ. ನೀವು ಅಬ್ಸರ್ವ್ ಮಾಡಿದ್ರೆ ಟಿ20 ಮ್ಯಾಚ್ಗಳಲ್ಲಿ ಅಂದ್ರೆ 2024ರ ಟಿ20 ವಿಶ್ವಕಪ್ ಬಳಿಕ ಪಂದ್ಯಗಳನ್ನ ಸೋತಿದ್ದಾರೆ, ಬಟ್ ಕೆಲ ಪಂದ್ಯಗಳು, ಬಟ್ ಬ್ಯಾಕ್ ಟು ಬ್ಯಾಕ್ ಒಂದೇ ಒಂದು ಪಂದ್ಯ ಕೂಡ ಸೋತೇ ಇಲ್ಲ. ಸೊ ಈ ಮ್ಯಾಚ್ ಅನ್ನ ಸೋತ್ರು ಅಂದ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಗೆದ್ದು ರಿಕವರ್ ಮಾಡ್ಕೊಂಡೇ ಇದ್ದಾರೆ. ಸೊ ಬ್ಯಾಕ್ ಟು ಬ್ಯಾಕ್ ಪಂದ್ಯಗಳನ್ನ ಸೋಲದ ದಾಖಲೆ ಕೂಡ ಕಂಟಿನ್ಯೂ ಆಗ್ಬೇಕು ಅಂತಂದ್ರೆ ಈ ಪಂದ್ಯ ಗೆಲ್ಲಲೇಬೇಕಿದೆ. ಯಾಕಂದ್ರೆ ಕಳೆದ ಮ್ಯಾಚ್ ಅಲ್ಲಿ ಸೋತಿರೋದ್ರಿಂದ ಈ ಪಂದ್ಯವನ್ನ ಯಾವುದೇ ಕಾರಣಕ್ಕೂ ಕೂಡ ಸೋಲುವಂತಿಲ್ಲ. ಇನ್ನೊಂದು ಮೇನ್ ರೀಸನ್ ಏನಂತಂದ್ರೆ ಟಿ20 ಜಗತ್ತಿನ ನಂಬರ್ 1 ತಂಡದ ಪಟ್ಟ. ಭಾರತ ಪ್ರಸ್ತುತ ಟಿ20 ಫಾರ್ಮೆಟ್ ನಲ್ಲಿ ಜಗತ್ತಿನ ನಂಬರ್ 1 ಬೆಸ್ಟ್ ಟೀಮ್ ಆಗಿದೆ. ಆಸ್ಟ್ರೇಲಿಯಾ ತಂಡ 2nd ಪ್ಲೇಸ್ ನಲ್ಲಿದೆ. ಸೊ ಇದೇ ನಂಬರ್ನ ಉಳಿಸ್ಕೊಳ್ಬೇಕು ಅಂತಂದ್ರೆ ಇವತ್ತಿನ ಪಂದ್ಯವನ್ನ ಗೆಲ್ಲೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ 2026ರ ಟಿ20 ವಿಶ್ವಕಪ್ ಮುನ್ನ ಬಲಿಷ್ಠ ಟೀಮ್. ಇನ್ನೇನು ನೆಕ್ಸ್ಟ್ ಫೆಬ್ರವರಿಯಲ್ಲಿ ಆಲ್ರೆಡಿ 2026ರ ಟಿ20 ವಿಶ್ವಕಪ್ ಶುರುವಾಗುತ್ತೆ. ಸೊ ಇದಕ್ಕೂ ಮುನ್ನ ಭಾರತ ಬಲಿಷ್ಠ ತಂಡವಾಗಿ ಜಗತ್ತಿನ ಎದುರು ತನ್ನ ಪ್ರಾಬಲ್ಯವನ್ನ ಮೆರಿಬೇಕು ಅಂತಂದ್ರೆ ಇವತ್ತಿನ ಪಂದ್ಯವನ್ನ ಗೆದ್ದು ಮುಂದಿನ ಪಂದ್ಯಗಳಲ್ಲೂ ಕೂಡ ಗೆದ್ದು ಈ ಸರಣಿಯನ್ನ ಕೈವಶ ಮಾಡ್ಕೊಳ್ಬೇಕಾಗುತ್ತೆ. ಹೀಗಾಗಿ ಇವತ್ತಿನ ಪಂದ್ಯ ಭಾರತಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಎಲ್ಲಾ ದಾಖಲೆಗಳು ಕೂಡ ಸೇಫ್ ಆಗ್ಬೇಕು ಅಂದ್ರೆ ಭಾರತ ಈ ಸರಣಿಯನ್ನ ಗೆಲ್ಲಬೇಕು.
ಸರಣಿ ಗೆಲ್ಲಬೇಕು ಅಂದ್ರೆ ಇವತ್ತಿನ ಮ್ಯಾಚ್ ವಿನ್ ಆಗ್ಲೇಬೇಕು. ಇಲ್ಲದೇ ಇದ್ರೆ 4 ಮತ್ತು 5ನೇ ಪಂದ್ಯಗಳಲ್ಲಿ ಡೂ ಆರ್ ಡೈ ಸ್ಥಿತಿ ನಿರ್ಮಾಣವಾಗುತ್ತೆ. ಆಗ ಆಟಗಾರರ ಮೇಲೂ ಕೂಡ ಪ್ರೆಷರ್ ಬೀಳುತ್ತೆ. ಇದರಿಂದ ಆಟದ ಮೇಲೂ ಕೂಡ ಹಾಗೆ ರಿಸಲ್ಟ್ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಇವತ್ತಿನ ಮ್ಯಾಚ್ ಗೆದ್ರೆ ಮುಂದಿನ ಪಂದ್ಯದಲ್ಲಿ ಟೆನ್ಷನ್ ಫ್ರೀ ಆಗಿ ಗೆಲ್ಲಬಹುದು. ನಮಸ್ಕಾರ.